ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿಯವರು ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನಿಧನರಾಗಿರ್ತಾರೆ. ಈ ಒಂದು ಸುದ್ದಿ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಸಾಕಷ್ಟು ಅವರ ಒಂದು ಪಕ್ಷದವರಿಗೆ ಮತ್ತು ಎಲ್ಲ ರಾಜಕೀಯ ಹೊರತಾಗಿ ಎಲ್ಲ ಪಕ್ಷದವರು ಕೂಡ ಈ ಒಂದು ಸಾವಿಗೆ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ದೇಶದ ನೆಚ್ಚಿನ ಮಾಜಿ ಪ್ರಧಾನಮಂತ್ರಿಗಳ ಧರ್ಮಪತ್ನಿಯಾದಂಥ ಶ್ರೀಮತಿ ಚೆನ್ನಮ್ಮನವರು ನಿನ್ನೆ ದೈವಾಧೀನರಾಗಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎರಡೂ ಪಕ್ಷದ ಮುಖಂಡರು, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮುಖಂಡರು ಸೇರಿದ್ದೀವಿ. ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿರುವ JDS ಪಕ್ಷದ ಅಧ್ಯಕ್ಷರಾದಂಥ ಬಾಲು ಅವರೇ, ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಶ್ರೀ ಸಂಪಂಗ್ ರೆಡ್ಡಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ HR ಶ್ರೀನಿವಾಸ್ ಅವರೇ, JDS ಪಕ್ಷದ ಮಾಜಿ ಅಧ್ಯಕ್ಷರಾದಂಥ ದೇವರಾಜಣ್ಣವರೇ, DFMSನ ನಿರ್ದೇಶಕರು ಆದಂಥ ಸತೀಶ್ ಗೌಡ್ರೆ, ಶ್ರೀಮತಿ ಚೆನ್ನಮ್ಮನವರು ನಿನ್ನೆ ಆಸ್ಪತ್ರೆಯಲ್ಲಿ ಅನಾರೋಗ್ಯದ ಕಾರಣದಿಂದ ದೈವಾಧೀನರಾಗಿದ್ದಾರೆ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್.ಡಿ. ದೇವೇಗೌಡರ ಪತ್ನಿಯವರು ರಾಜಕೀಯದಲ್ಲಿ ಗುರುತಿಸ್ಕೊಂಡಿಲ್ಲ ಅಂದರೂ ಸಹ ಆ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕ ಜನತೆಗೆ ಒಂದು ಶಕ್ತಿಯಾಗಿದ್ದರು. ಇವತ್ತು ನಮ್ಮ ದೇಶದಲ್ಲೇ ಅತಿ ಹಿರಿಯ ರಾಜಕಾರಣಿ ಅಂತ ದೇವೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕೂಡ ನಮ್ಮ ನಿನ್ನೆನೂ ನಾವು ಟಿ ವಿನಲ್ಲಿ ನೋಡಿದ್ವಿ, ದೇಶದ ಎಲ್ಲ ಮುಖ್ಯಮಂತ್ರಿಗಳು ಸಂತಾಪನ ಸೂಚಿಸಿದ್ದಾರೆ. ಇವತ್ತು ಚೆನ್ನಮ್ಮನವ್ರಿಗೆ 4 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಮಕ್ಳು. 1954ರಲ್ಲಿ ದೇವೇಗೌಡರನ್ನ ಮದುವೆ ಆಗಿ ಬಂದಾಗಿಂದ ಒಂದು ಆದರ್ಶ ಪತ್ನಿಯಾಗಿ ಸಂಸಾರವನ್ನು ನಿಭಾಯಿಸಿದ್ದಾರೆ. ಅವರು 87 ವರ್ಷ ಆಗಿದೆ ವಯಸ್ಸು. ಇವತ್ತು ಅವರು ಆ ಕುಟುಂಬನ ಮತ್ತು ನಮ್ಮನ್ನೆಲ್ಲ ಅಗಲಿ ಹೋಗಿದ್ದಾರೆ. ದೇವೇಗೌಡರ ಕುಟುಂಬ, ದೇವೇಗೌಡರ ಜಿಯವರ ಕುಟುಂಬ ಮತ್ತು ಅವರ ಸಂಬಂಧಿಕರು ಮತ್ತು JDS ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಆ ದುಃಖವನ್ನು ಮರೆಯುವ ಶಕ್ತಿ ಆ ದೇವರು ಕೊಡಲಿ ಅಂತ ಆಶಿಸುತ್ತಾ, ನಾಳೆ ಅವರ ಅಂತ್ಯಕ್ರಿಯೆ ಹಾಸನದ ಅವರು ಇದು ಹೊಳೆನರಸೀಪುರದಲ್ಲಿ ನಡೀತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಅನಿಸ್ತಾ ಧನ್ಯವಾದಗಳು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.